ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರಿಗೂ ನಮಸ್ತೆ. ತುಂಬ ದಿನಗಳಾದಮೇಲೆ ಇವತ್ತು ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವನ ಮನೆಗೆ ಹೋಗ್ತಾ ಇದ್ದೀವಿ. ಕಾರಣಗಳು ಎರಡಿದೆ. ಮೊದಲನೇದಾಗಿ ಒಂದು, ನಮ್ಮ ಅತ್ತೆ ಮನೆಗೆ ಹೋಗಿ ತುಂಬ ದಿನ ಆಗಿತ್ತು, ಅದೊಂದು. ಆಮೇಲೆ ಅಲ್ಲಿ ನಮ್ಮದು ಮನೆ ದೇವರಿದೆ, ಅಲ್ಲಿಂದ ಬೂದ್ಬಾಳು ಅಂತ ಬರುತ್ತೆ, ಮಾದೇಶ್ವರ ಬೆಟ್ಟದ ರೋಡು, ಅಲ್ಲಿ ಹೋಗಿ ಬರಬೇಕಿತ್ತು. ಜೊತೆಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಬೆಕ್ಕುಗಳು ನೋಡಿ, ಕರಿಯಲ್ಲಿ ಕೂತಿದ್ದಾಳೆ. ಇನ್ನು 3 ಜನ ಭಯ ಪಡ್ಕೊಂಡು ಹಿಂದೆ ಡಿಕ್ಕಿಲೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ತುಂಬ ದೊಡ್ಡದಾಗಿದೆ. ಇವ್ರುಗಳೆಲ್ಲ ಇವಾಗ ಇರ್ತಾ ಇಲ್ಲ, ಅಲ್ಲಿ ಮನೇಲಿ ಇರ್ತಾ ಇಲ್ಲ. ಆಮೇಲೆ ಅಕ್ಕಪಕ್ಕ ಎಲ್ಲೆಲ್ಲ ಹೋಗ್ತಾ ಇದ್ದಾರೆ, ಅಲ್ಲಿ ಗಲೀಜೆಲ್ಲ ಮಾಡ್ತಿದ್ದಾರೆ. ಸೊ ಇಟ್ಕೊಳ್ಳೋಕ್ಕೆ ನನಗೇನು ಕಷ್ಟ ಇಲ್ಲ, ಬಟ್ ಅಕ್ಕಪಕ್ಕದವ್ರಿಗೆಲ್ಲ ಕಷ್ಟ ಆಗುತ್ತೆ ಗಲೀಜು ಮಾಡುತ್ತೆ ಅಂತ. ಅದರಿಂದ ಎತ್ಕೊಂಡು ಹೋಗಿ ಬಿಟ್ಬಿಡು ಅಂತಾರೆ ಎಲ್ಲರೂ. ಎಲ್ಲನ ಹೋಗಿ ದೂರದಲ್ಲಿ ಬಿಟ್ಟು ಬಂದುಬಿಡು ಅಂತಾರೆ. ಬಟ್ ನನಗಂತೂ ಅದು ಇಷ್ಟ ಆಗಲ್ಲ. ಯಾಕಂದರೆ ನಮ್ಮನ್ನು ನಂಬಿ ಅದು ನಮ್ಮ ಮನೇಲಿ ಮರಿ ಹಾಕಿದಾಗ ಅದು ಜವಾಬ್ದಾರಿ ನಮ್ಮದು. ನಮ್ಮನ್ನ ನಂಬಿ ಬಂದಾಗ, ಇವಾಗ ನಾವು ಮನುಷ್ಯರಾದಾಗ ನಮ್ಮ ನಂಬಿ ಬಂದ ಹೆಂಡತಿ ಮಕ್ಕಳು ಗಂಡನೆಲ್ಲ ನಾವು ಬಿಟ್ಬಿಡ್ತೀವ. ಅದೇ ಥರ ನಮ್ಮನ್ನ ನಂಬಿ ಒಂದು ಮೂಗು ಜೀವ ನಮ್ಮ ಮನೇಲಿ ಮರಿ ಹಾಕಿದೆ ಅಂದಾಗ ಅದನ್ನು ನಾವು ಹುಷಾರಾಗಿ ನೋಡಿಕೊಂಡು ಒಂದು ಒಳ್ಳೆ ಕಡೆ ಸೇರಿಸೋ ಜವಾಬ್ದಾರಿ ನಮ್ಮದು. ಸೊ ನಾನು ಎಷ್ಟೇ ಜನ ಎತ್ಕೊಂಡೋಗಿ ಬಿಡು ಅಂದರು, ಅವ್ರು ಏನೇ ಬೈಕೊಂಡ್ರು ಪರವಾಗಿಲ್ಲ, ತೊಂದರೆ ಇಲ್ಲ ಅಂದ್ಕೊಂಡು ನಾನು ಇಷ್ಟು ದಿನ ತಡ್ಕೊಂಡೆ. ಬಟ್ ಈಗ ಮತ್ತೆ ಕರಿ ಚಿಕ್ಕದೊಂದು ಮರಿ ಹಾಕಿದೆ ಒಂದು. ಆಮೇಲೆ ಇವ್ರು ದೊಡ್ಡವರಾಗಿದ್ದಾರೆ. ಸೊ ಕೇಳಿದ್ದಾರೆ ನಮ್ಮ ಚಿಕ್ಕತ್ತೆ ಚಿಕ್ಕ ಮಗ, ನೋಡ್ಕೊತೀವಿ ಅಲ್ಲಿಗೆ ಕರ್ಕೊಂಬನ್ನಿ ಅಂತ. ಸೊ ಒಂದು ಒಳ್ಳೆ ಕಡೆ ಎತ್ಕೊಂಡೋಗ್ಬಿಟ್ರೆ ಅವ್ರಿಗೂ ಒಂದು ಒತ್ತೂಟ ಹಾಕ್ಕೊಂಡು ಅವರೆಲ್ಲ ಒಂದು ಕಡೆ ಚೆನ್ನಾಗಿರ್ತಾರೆ ಅನ್ನೋ ಒಂದು ಭರವಸೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಕರಿ ಇದ್ದಾಳೆ. ಇವ್ರನ್ನ ಎತ್ಕೊಂಡ್ಬರೋದು ಕಾರಲ್ಲಿ ತುಂಬ ಕಷ್ಟ ಆಯಿತು. ಯಾಕಂದರೆ ಭಯ ಪಡ್ಕೊಂಡು 4 ಜನ 4 ಕಡೆ ಹೊಡೋಗಿದ್ರು. ಒಬ್ಬೊಬ್ಬನೇ ಇಟ್ಕೊಂಡು ಕರ್ಕೊಂಬಂದು ಕಾರಲ್ಲಿ ಕೂಡಿಸೋ ಅಷ್ಟೊತ್ತಿಗೆ 1 ಅವರ್ ಸಾಹಸ ಆಗೋಯ್ತು ನಮಗೆ. ಅವ್ರಿಗೆ ಭಯ, ಪಾಪ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ಸಮಾಧಾನ. ಯಾಕಂದರೆ ಎಲ್ಲೋ ಎತ್ಕೊಂಡೋಗಿ ಬಿಟ್ಟು ಬರೋದು ಮನುಷ್ಯತ್ವ ಅಲ್ಲ. ಸೊ ಒಂದು ಮಾನವೀಯತೆಯಿಂದ ಒಂದು ಒಳ್ಳೆ ಕಡೆ ಜವಾಬ್ದಾರಿಯಾಗಿ ಸೇರಿಸಿದಾಗ ಎಲ್ಲ ಒಂದು ಕಡೆ ಅದು ಊಟ ಮಾಡ್ಕೊಂಡಿದೆ, ನೋಡ್ಕೊತಿದ್ದಾರೆ ಅಂದಾಗ ನಮಗೂ ಸಮಾಧಾನ, ನಮಗೂ ಖುಷಿಯಿಂದ ಇರ್ಬೋದು. ನಾವು ಒಂದು ಕಡೆ ಇದೆಯಪ್ಪ ನಮ್ಮ ಬೆಕ್ಕುಗಳೆಲ್ಲೋ ಅಂತ. ಸೊ ಅದರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಹೊಡ್ತಾ ಇದ್ದೀವಿ. ಮಧ್ಯಾಹ್ನ 2:30 ಆಯಿತು. ಹೀಗೆ ಹೊರಟು ನಾಳೆ ಎಷ್ಟೊತ್ತಾರು ವಾಪಸ್ ಆಗಬೇಕು. ಕರಿ ಒಬ್ಳು ಬಂದು ಧೈರ್ಯ ನೋಡ್ರಿ, ಒಳಗೆ ಹಿಂದೆ ಡಿಕ್ಕಿಲಿ ಇದ್ದೋಳೆ ಎದ್ದು ಬಂದು ಮತ್ತೆ ಇಲ್ಲೆಲ್ಲ ಸುತ್ಕೊಂಡು ಇಲ್ಲಿ ನನ್ನ ತೊಡೆ ಮೇಲೆ ಕುತ್ಕೊಂಡಿದ್ದಾಳೆ. ಅವಳು ನೋಡಿದ್ರೆ ನನಗೆ ಬಿಡೋಕ್ಕೆ ಮನಸ್ಸಾಗಲ್ಲ. ಬಟ್ ಅಷ್ಟೇ ತೀಟೆ ಅಂದರೆ ತುಂಟಿ ಅಂದರೆ ತುಂಟಿ ಅವಳು. ನೋಡಿ, ಎಲ್ಲ ಭಯ ಪಡ್ಕೊಂಡು ಕೂತಿದ್ರೆ ಇವಳು ಒಬ್ಳು ನನ್ನ ಮೇಲೆ ಕೂತಿದ್ದಾಳೆ. ಅದನ್ನೇ ಬುದ್ಧಿ ಹೇಳ್ಕೊಂಡು ಕೂತಿದ್ದೀನಿ. ಯಾಕಂದರೆ ಒಂದು ವಾರದಿಂದ ಹೊರಗೆ ಹೋಗ್ತಿದೆ. ಬಟ್ ಇನ್ನು ಚಿಕ್ಕದು 2.5 ತಿಂಗಳು ಚಿಕ್ಕದಿರೋದ್ರಿಂದ ಹೋಗೋಕ್ಕೆ ಗೊತ್ತಾಗ್ತಿದೆ. ಕಾಂಪೌಂಡಿಂದ ಯಾರ್ದೋ ಅಕ್ಕಪಕ್ಕದ ಬಿಲ್ಡಿಂಗಲ್ಲಿ ಬಿದ್ದೋಗ್ತಿದ್ದಾಳೆ. ಬಟ್ ಕಾಂಪೌಂಡಿಂದ ಎದ್ದು ಬರೋಕ್ಕೆ ಗೊತ್ತಾಗ್ತಿಲ್ಲ. ಮೊನ್ನೆ ಒನ್ ಡೇ ಎಲ್ಲ ಅರ್ಲಿ ಮಾರ್ನಿಂಗ್ 5 o'clock ಹೋಗಿದೆ, ಬಂದೇ ಇಲ್ಲ. ನಾವು ಎಲ್ಲೋ ಹೋಗಿದೆ ಬರುತ್ತೆ ಅಂದರೆ ಸಂಜೆ ಆದರೂ ಬಂದಿಲ್ಲ. ಆಮೇಲೆ ಹುಡ್ಕೊಂಡು ಹೋದರೆ ಒಂದು 4-5 ಬಿಲ್ಡಿಂಗ್ ದಾಟಿ ಕೆಳಗೆ ಬಿದ್ದೋಗಿದೆ, ಕಿರಿಚ್ತಿದೆ. ಆ ಸೌಂಡ್ಗೆ ಹೋಗಿ ನೋಡಿದ್ರೆ ನಂಬಬೇಕು, ಅಲ್ಲಿಂದ ಹೊಟ್ಟೆ ಉರಿತು. ಸೌಂಡಿಂದ ಕರ್ಕೊಂಬಂದ್ವಿ ಸರ್. ಅಲ್ಲಿಂದ ಬಂತು, ಕರ್ಕೊಂಬಂದೆ. ಆಮೇಲೆ ಹಾಲು ಹಾಕಿದ ತಕ್ಷಣ ಪಾಪ ಒಂದು ದಿನ ಎಲ್ಲ ಹೊಟ್ಟೆ ಹಸ್ತಿದೆ. ಅಲ್ಲಿ ಯಾರೋ ಅಕ್ಕಪಕ್ಕ ಹಾಕಿಲ್ಲ, ತಿರ್ಗಾ ಇಟ್ಕೊಂಡ್ರೆ. ಮತ್ತೆ ನಿನ್ನೆ ಹೋಗಿದೆ. ನಿನ್ನೆ ಇದ್ರ ಜೊತೆ ಇನ್ನೊಂದು ಬೆಕ್ಕು ಕರ್ಕೊಂಡು ಹೋಗ್ಬಿಟ್ಟಿದೆ. ನೋಡಿದ್ರೆ ನಮ್ಮ ನೈಬರ್ ಕಡೆ, ಆ ಕಡೆ ಆಪೋಸಿಟ್ ಹೋಗ್ಬಿಟ್ಟಿದೆ. ಅಲ್ಲೂ ಕಿರ್ಚಾಡಿದೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಿರ್ಚಾಡಿದೆ. ನೋಡಿ, ಈ ಥರ ಸೌಂಡ್ ಮಾಡಿದೆ. ಅವ್ರು ಏನೂ ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಅಕ್ಕಪಕ್ಕ ಯಾವ್ದಾರ ಒಂದೇ ಸಮ ಕಿರ್ಚ್ತಾ ಇದ್ದಾಗ ಪ್ರಾಣಿ ಪಕ್ಷಿಗಳು, ನಾವು ಸ್ವಲ್ಪ ಮನುಷ್ಯರಾದವರು ಒಂದು ಕನಸನಿಂದ, ಒಂದು ಮನುಷ್ಯತ್ವದಿಂದ ಏನು ಕಿರಿಚ್ತಿದೆ ಅಂತ ಒಂದಿಷ್ಟು ಹಾಲಾರು ಇಡಬೇಕು. ಬಟ್ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಕಿಚ್ಚಿದ್ರು. ಅಲ್ಲಿ ನೋಡಿದವ್ರು ಇದ್ರು ನಮ್ಗೆ ಯಾಕೆ ಅಂತ ಸುಮ್ಮನೆ ಇದ್ರು. ನನಗಂತೂ ಹೊಟ್ಟೆ ನಿಜ ಉರಿಯಿತು. ಎಂತೆಂಥ ಜನಗಳಿದ್ದಾರೆ. ನಾವು ತಿನ್ನೋ ಒಂದು ತುತ್ತು ಅನ್ನ ಹಾಕಿದ್ರೆ ಏನು ತೊಂದರೆ, ಬಟ್ ಹಾಕಿಲ್ಲ. ಸಂಜೆ ಹೋಗಿ ಎತ್ಕೊಂಡ್ಬಂದ್ವಿ. ಪಾಪ ಸಂಜೆ ಬಂದಿದ್ದ ತಕ್ಷಣ ಹೊಟ್ಟೆ ಹಸ್ಕೊಂಡು ಅಷ್ಟು ಹಾಲು ಕುಡಿದಿದೆ. ಸೊ ಇಲ್ಲಿರೋದು ಸರಿ ಇಲ್ಲ. ಇನ್ನು ಇದು ನಮ್ಮ ಕಡೆ ಸೇರಿಸೋದು ಒಳ್ಳೆಯದು ಅಂತ. ನಮಗೆ ತೊಂದರೆ ಆದರೂ, ಸ್ವಲ್ಪ ಟೈಮ್ ವೇಸ್ಟ್ ಆದರೂ, ದುಡ್ಡು ವೇಸ್ಟ್ ಆದರೂ ಇಟ್ಸ್ ಓಕೆ, ತೊಂದರೆ ಇಲ್ಲ. ಕರ್ಕೊಂಡೋಗಿ ಇದನ್ನು ಒಂದು ಕಡೆ 4 ಜನನು ಒಂದು ಕಡೆ ಬಿಟ್ಟು ಬರೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕರಿಮಾ ಅವ್ರ ಅಮ್ಮನ ಕೂಡ ಕರಿ ಕೂಡ ಇನ್ನೊಂದು ಪುಟ್ಟ ಮರಿ ಹಾಕಿದ್ದಾಳೆ, ಅದನ್ನ ಇಟ್ಕೊಂತೀವಿ ಸ್ವಲ್ಪ ದಿವಸ. ಅವರ ಮಮ್ಮಿ ಇವಾಗ ಒಂದು ಮರಿ ಹಾಕಿದ್ದಾಳೆ. ನೋಡೋಣ, ಅದೊಂದನ್ನು ಆದರೆ ಅಲ್ಲೇ ಇಟ್ಕೊಳ್ಳೋಣ. ಇನ್ನು ಇವ್ರ ಮಮ್ಮಿ, ಇವ್ರ ಅಜ್ಜಿ, ಇವರೆಲ್ಲರೂ ಕೂಡ ಆರಾಮಾಗಿ ಇರ್ತಾರೆ, ತೊಂದರೆ ಇಲ್ಲ. ಅವರೇನೂ ತೀಟೆ ಮಾಡಲ್ಲ. ಈ ಮಕ್ಕಳಾಗಿರೋದ್ರಿಂದ ಗೊತ್ತಾಗಲ್ಲ. ನಾವು ಚಿಕ್ಕ ಮಕ್ಕಳಾಗಿದ್ದ ತಕ್ಷಣವೇ ನಾವೊಂದು 5-6 ವರ್ಷ ತನಕ ಅಪ್ಪ ಅಮ್ಮನೇ ನೋಡ್ಕೊಳ್ಳೋದು, ಅವರೇ ಕ್ಲೀನ್ ಮಾಡೋದು. ಸೊ ಇದು ಹಾಗೆ
ನಾವೊಂದಷ್ಟು ದಿನ ನೋಡಿಕೊಂಡ್ರೆ ಆಮೇಲೆ ಅವ್ರಿಗೆ ಬುದ್ಧಿ ಬಂದಾಗ ಮನೇಲೆಲ್ಲ ಗಲೀಜು ಮಾಡಲ್ಲ, ಹೊರಗೋಗಿ ಮಣ್ಣಲ್ಲಿ ಕ್ಲೀನ್ ಮಾಡಿ ಬರುತ್ತೆ. ಬಟ್ ಅಲ್ಲಿ ತನಕ ನಾವು ನೋಡ್ಕೊಂಡಿದ್ದೀವಿ. ದೇಶಾನಿ ಹೋಗ್ತಾ ಇರೋದು ಬೇಜಾರಾಗೋಳೆ ಕೇಳಿ ಒಳ್ಳೆ. ಅಲ್ಲಿ ಹೋಗ್ತಾ ಇದೀನಿ ಅಂತ ಖುಷಿ, ಊರಿಗೆ ಹೋಗ್ತಾ ಇದೀನಿ ಅಂತ ನಾನು ಕಿಟನ್ಸ್ನೆಲ್ಲ ಬಿಡಬೇಕು ಅಂತ ಬೇಜಾರು. ನೋಡಿ ಅಲ್ಲೊಬ್ಳು ಮೇಲೆ ಇವಾಗ ಧೈರ್ಯ ಮಾಡಿ ಬಂದಿದ್ದಾಳೆ. ಅವಳು ಆಲ್ಮೋಸ್ಟ್ 2ನೇವಳೆ ಇರಬೇಕು. ಧೈರ್ಯ ಇರೋದು ಈ ಕರಿ ಮಗು, ಆಮೇಲೆ ಅಪ್ಸು ಮಗುಲಿ 2ನೇ ಮಗು. ಇವರಿಬ್ಬರೇ ತುಂಬ ತೀಟ, ಇನ್ನಿಬ್ರು ಸೈಲೆಂಟಾಗಿ ಇರ್ತಾರೆ ಪಾಪ. ನೋಡಿ ಅಲ್ಲಿ ನೋಡಿ ಎಲ್ಲರೂ ರೋಡಲ್ಲಿ ಹೋಗೋರೆಲ್ಲ ನೋಡ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಕ್ಯೂಟ್ ಆಗಿದ್ದಾರೆ. ನಿಜ ನನಗೆ ಸ್ವಂತ ಮನೆ ಅನ್ನೋದು ಇದ್ದಿದ್ರೆ ಎಷ್ಟೇ ಕಷ್ಟ ಆದರೂ ನಾನು ಸಾಕ್ಬಿಡ್ತಿದ್ದೆ. ಬಟ್ ನಾವು ಇನ್ನೊಬ್ರು ಮನೇಲಿ ಇದ್ದಾಗ ಅವ್ರು ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಯಾವುದೇ ರೀತಿ. ಸೊ ಅದು ಒಂದು ಕಾರಣದಿಂದ ಎತ್ಕೊಂಡು ಹೋಗಿ ಬಿಡ್ತಾ ಇದ್ದೀವಿ. ಕರಿಮಾ ಹಾಯ್ ತೀಟರಾಣಿ. ಇವಳೆ 1 ಅವರ್ ಅಟ್ಟಾಡ್ಸಿದ್ದಾಳೆ. ಕೈ ತಪ್ಪಿಸ್ಕೊಂಡು ಹೋಗಿ ಬಿಲ್ಡಿಂಗ್ ತಪ್ಪಿಸ್ಕೊಂಡಿತ್ತು. ಇನ್ನು ಅಲ್ಲಿ ಹೋಗೋವರೆಗೂ ಹೆಂಗಿರ್ತಾರೋ ಗೊತ್ತಿಲ್ಲ. ಆರಾಮಾಗಿ ಹಿಂಗೆ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ರೆ ಸಾಕಿದ್ರು ಹೋಗೋವರೆಗೂ. ನೋಡೋಣ ಏನು ಮಾಡ್ತಾರೆ ಅಲ್ಲಿವರೆಗೂ ಅಂತ. ಆದರೂ ತುಂಬ ಬೇಜಾರಾಗ್ತಾಯಿದೆ ನನಗೆ. ಏನು ಮಾಡ್ಲಿಕ್ಕಾಗಲ್ಲ ಅಮ್ಮ. ಹಂಗಂತ ಎಲ್ಲ ಕಿಟನ್ಸು ನಾವು ಇಟ್ಕೊಂಡು ಸಾಕೋಕ್ಕಾಗೋದಿಲ್ಲ. ಒಂದು ಕೂಡ ಇಟ್ಕೊಂಡಿಲ್ವಲ್ಲ. ಯಾಕಂದರೆ ಹಾಲು ಹಾಕೋದು, ಊಟ ಹಾಕೋದು ನಮಗೇನು ತೊಂದರೆ ಇಲ್ಲ, ಹಾಕ್ಬಿಡೋಣ. ಬಟ್ ಅವ್ರನ್ನ ಇಟ್ಕೊಳ್ಳೋಕ್ಕೆ ಅಲ್ಲಿ ಸಪ್ರೇಟ್ ಜಾಗ ಇಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಆಮೇಲೆ ಎಷ್ಟು ಬೇಕೊಳ್ಳು ಅಂತ ಇಟ್ಕೊಳ್ಳೋದು. ಅವ್ರ ಅಮ್ಮ ಇದ್ದಾಳಲ್ಲ ಸಾಕು. ಏನಕ್ಕೆ ಅಂದರೆ ನಾವು ನೋಡ್ಕೊತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹಾಕ್ತಾರೆ. ಜಾಸ್ತಿ ಅಂದ್ರೆ ಬೇರೆ ಯಾರು ಒಬ್ರು ಮನೆಯವರು ಒಂದ್ಸಲಿ ಹಾಕ್ಬೋದು. ಹೇಗೋ ಎಲ್ಲರ ಮನೇಲಿ 5 to 6 times ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ. ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊತೀವಲ್ಲ. ನಾನು ಹೇಳೋದೊಂದೇ, ಮರಿ ಹಾಕೋದು ಅದೃಷ್ಟ ಅದು ಇದು ಅಂತಾರೆ. ಹೌದು, ನಂಬೋಣ 1% ನಾನು ಅದನ್ನು ನಂಬ್ತೀನಿ. ಬಟ್ ಅದೃಷ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೇಲೆ ಹಾಕ್ತಿವೆ ಒಂದು ಬೆಕ್ಕು ಅಂದಾಗ ನಿಜ ನನಗೆ ಖುಷಿ ಆಗುತ್ತೆ. ನಾವು ಅದಕ್ಕೆ ಅಷ್ಟು ಪ್ರೀತಿ ವಿಶ್ವಾಸ ತೋರಿಸಿರೋದ್ರಿಂದ, ಅಷ್ಟು ನಂಬಿಕೆಯಿಂದ ಅದು ಇಲ್ಲಿ ಹಾಕಿದ್ರೆ ಸೇಫು, ಇವ್ರು ನಮ್ಮನ್ನ ನೋಡ್ಕೊತಾರೆ ಅನ್ನೋ ಅದು ಮೂಗು ಜೀವಿಗೆ ಅಷ್ಟು ಬುದ್ಧಿಯಿಂದ ಅದು ನಮ್ಮ ಮನೇಲಿ ಹಾಕುತ್ತೆ ಅಂದರೆ ನಾವು ಅದನ್ನು ಸಾಕಿನೂ ಸಾಕ್ತಾ ಅನಿಸುತ್ತೆ. ನಿಜ ಆ ಪ್ರಾಣಿಗಳಿಗಿರೋ ವಿಶ್ವಾಸ, ಆ ನಂಬಿಕೆ ಈಗಿನ ಮನುಷ್ಯರಲ್ಲಂತೂ ನಿಜ ಇಲ್ಲ. ಇಂಥದ್ದು 10 ಬೆಕ್ಕುಗಳು ಸಾಕಿದ್ರು ಕೂಡ ನನಗೆ ಇನ್ನೂ ಖುಷಿ ಅನಿಸುತ್ತೆ ಹೊರತು, ಮನುಷ್ಯರಿಗೊಬ್ರಿಗೆ ಮಾಡಿದ್ರೆ ತಿನ್ನೋ ತನಕ ತಿಂತಾರೆ, ಆಮೇಲೆ ನಮಗೆ ಹೇಳಿಬಿಟ್ಟು ಹೋಗ್ತಾರೆ. ಆದರೆ ಇವ್ರುಗಳು ನೋಡಿ ನಿಜ ಖುಷಿ ಆಗುತ್ತೆ. ನಮ್ಮೇಲೆ ಅಷ್ಟು ನಂಬಿಕೆ ಇದೆ. ಅದರಿಂದ ಅದು ನಮ್ಮ ಮನೇಲಿ ಪ್ರತಿ ಸಲಿನೂ ಹಾಕುತ್ತೆ. ನನಗೆ ಕಷ್ಟ ಆದ್ರೂ ಕೂಡ ನಾನು ಸಂಭಾಳಿಸ್ಕೊಂಡು ಅವುಗಳನ್ನೆಲ್ಲ ನೋಡ್ಕೊತೀನಿ. ನನ್ನ ಕೈಲಿ ಎಷ್ಟು ದಿನ ಆಗಿ ಅದು ಸ್ವಲ್ಪ ಒಂಚೂರು ದೊಡ್ಡದಾಗೋವರೆಗೂ, ನಮ್ಮ ಇದು ಸಹಾಯ ಅದಕ್ಕೆ ಬೇಕು ಅನ್ನೋವರೆಗೂ ನಾನು ಅದನ್ನು ನೋಡ್ಕೊತೀನಿ. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ನೋಡಿ ಹೋಗ್ತಾ ಇದ್ದೀವಿ. ಹೋಗಿ ಅದನ್ನು ಬಿಟ್ಟು ಬರ್ತೀವಿ. ಇಲ್ಲಿಂದ ಕೊಳ್ಳೇಗಾಲದವರೆಗೂ ಹೋಗ್ಬೇಕೀಗ. 4 hours ಅಂತೂ ಬೇಕು. ಹೋಗೋವರೆಗೂ ಆರಾಮಾಗಿ ಅವ್ರ ಕಾರಲ್ಲಿ ಇದ್ರೆ ಅಷ್ಟೇ ಸಾಕು ನಮಗೆ. ರೇಗಿಸ್ತಾನೆ ಇದೆ. ಕೊಳ್ಳೇಗಾಲಕ್ಕೆ ಹೋಗ್ತಾ ಇದೆಯಾ, ಮಾಟ ಮಂತ್ರ ಮಾಡಕ್ಕೆ ಅದು ಕಪ್ಪಗಿದೆಯಲ್ಲ, ಕಪ್ಪು ಬೇಕು ಅಂತ. ಹೌದು, ಕೊಳ್ಳೇಗಾಲ ಮಾಟ ಮಂತ್ರ ಫೇಮಸ್ಸು ಅಂತಾರೆ. ಬಟ್ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಆ ಥರ ಇರಲ್ಲ. ಬಟ್ ನನ್ನ ಮಗಳು ರೇಗಿಸ್ತಾ ಇದ್ಲು, ಕರೀನಾ ಈಚೆ ಎಲ್ಲೂ ಹೋಗ್ಬೇಡ ಅಮ್ಮು, ನೀನು ಕಪ್ಪಗಿರೋದ್ರಿಂದ ನಿನಗೆ ಮಾಟ ಮಂತ್ರಕ್ಕೆ ನಿನ್ನ ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳಿ ರೇಗಿಸ್ತಾ ಇದ್ಲು. ಪೆಪ್ಸಿ ಫ್ಯಾಕ್ಟ್ರಿ ಇಲ್ಲ, ಅಲ್ಲೂ ಕೂಡ ಚೆನ್ನಾಗಿ ನೋಡ್ಕೊತಾರೆ. ಜಾಗನೂ ಅಲ್ಲಿ ಆರಾಮಾಗಿದೆ ಬೆಕ್ಕೊಳ್ಳಿರೋದಕ್ಕೆ. ಅವ್ರ ಮಕ್ಳಿಗೆ ಇಷ್ಟ ಅಲ್ಲಿ ನೋಡ್ಕೊಳ್ಳೋದಕ್ಕೆ. ಅದರಿಂದ ಎತ್ಕೊಂಡೋಗಿ ಅವರು 2 ಅಂದರು, ಬಟ್ 4 ತೊಗೊತೀವಿ ಅಂತ ಹೇಳಿದ್ದಾರೆ. ಸೊ ಎತ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಹೋಗೋದು ಅಲ್ಲಿ ಬಿಟ್ಟು ಬರೋದನ್ನೆಲ್ಲ ನಿಮಗೆ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ. ಓಕೆ, ಬಾಯ್. ನೆಕ್ಸ್ಟ್ ಏನೇನಾಗುತ್ತೆ, ಏನೇನು ಮಾಡ್ತೀವಿ, ಅಲ್ಲಿ ದೇವಸ್ಥಾನ ಹೇಗೆಲ್ಲ ಇರುತ್ತೆ ಅಂತ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ತೋರಿಸ್ತೀವಿ. ನೋಡ್ತಾ